ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ತತ್ವಶಾಸ್ತ್ರೀಯ ಮತ್ತು ಸಮಾಜಶಾಸ್ತ್ರೀಯ ತಳಹದಿಯಲ್ಲಿ ಶಿಕ್ಷಣ ಎಂಬ ಘಟಕದಲ್ಲಿ ಬರುವಂತಹ 1.3ಕ್ಕೆ ನಾನು ಬರ್ತೀನಿ. ಇವಾಗ 1.3 ದ ಕಾನ್ಸೆಪ್ಟ್ ಆಫ್ ಎಜುಕೇಶನ್ ಎಂಬ ಪರಿಕಲ್ಪನೆಯನ್ನ ಚರ್ಚೆ ಮಾಡೋಣ. In the previous class, we have discussed about the meaning, scope and importance of the philosophy. ಅವೆರಡು ಕೂಡ 1.1 ಮತ್ತೆ 1.2 ಎರಡರಲ್ಲಿ ಇರುವಂತಹ ಬಹಳಷ್ಟು ಚಿಕ್ಕ ಯೂನಿಟ್ ಇದು. ಎರಡನೇ ಯೂನಿಟ್ ದೊಡ್ಡದಾಗಿದೆ, ಹಾಗಾಗಿ ಇದನ್ನ ಮುಗಿಸೋಣ. Okay, today in this class we shall discuss about the meaning and concept of the education. ಎಜುಕೇಶನ್ ಬಗ್ಗೆ ನಾವು ಇವತ್ತು ಚರ್ಚೆಯನ್ನ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, today the education is the very important, so that we have to discuss more on the concept regarding to the education. ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಮುಖ್ಯವಾಗಿ ನಾವು ಶಿಕ್ಷಣದ ಅರ್ಥ ಏನೆಂಬುದನ್ನು ತಿಳಿಯುವಂತ ಪ್ರಯತ್ನವನ್ನ ನಾವೀಗ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಈ ತರದ ಪರಿಕಲ್ಪನೆ ಇಟ್ಟುಕೊಂಡು ಚರ್ಚೆಯನ್ನ ಮಾಡ್ತಾ ಇದ್ವಿ. In its technical sense, education is the process by which society deliberately transmits its accumulated knowledge, skills and values from one generation to another generation. ಸಾಮಾನ್ಯವಾಗಿ ಎಲ್ಲರೂ ಕೂಡ ಚರ್ಚೆ ಮಾಡಬೇಕಾದ್ರೆ ಹೇಳ್ತಾರೆ, ಶಿಕ್ಷಣದ ಪರಿಕಲ್ಪನೆಗಳು ವಿಸ್ತಾರವಾದುದು, ಅಥವಾ ಯಾವ ಕಾರಣಗಳಿಗೋಸ್ಕರ ಈ ತರದ ಪರಿಕಲ್ಪನೆಗಳನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾಗಿ ಶಿಕ್ಷಣವು ನಮ್ಮ ಸಮಾಜ ಉದ್ದೇಶಪೂರ್ವಕವಾಗಿ ಜ್ಞಾನವನ್ನ, ಕೌಶಲ್ಯಗಳನ್ನ ಅಥವಾ ಮೌಲ್ಯಗಳನ್ನ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸುವ ಉದ್ದೇಶಕ್ಕಾಗಿ ಬಂದಿರುವಂಥದ್ದು. ಯಾವುದೇ ಉದ್ದೇಶ ಅಂದ್ರೆ ಅದೇ ಉದ್ದೇಶ ಕಾರಣಕ್ಕಾಗಿ, ಆ ಕಾರಣಗಳಿಗಾಗಿ ಮೌಲ್ಯಗಳನ್ನ ವರ್ಗಾವಣೆ ಮಾಡೋ ಕಾರಣಕ್ಕಾಗಿ ಇವತ್ತು ಶಿಕ್ಷಣ ಬಹಳಷ್ಟು ದಿನಗಳಿಂದ, ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಬಂದಿದೆ. ಎಜುಕೇಶನ್ ಇನ್ ದ ಲಾರ್ಜೆಸ್ಟ್ ಸೆನ್ಸ್ ಇಸ್ ಎನಿ ಆಕ್ಟ್ ಆರ್ ಎಕ್ಸ್ಪೀರಿಯನ್ಸ್ ದಟ್ ಹ್ಯಾಸ್ ದ ಫಾರ್ಮೇಟಿವ್ ಎಫೆಕ್ಟ್ ಆನ್ ದ ಮೈಂಡ್, ಕ್ಯಾರೆಕ್ಟರ್ ಆರ್ ದ ಫಿಸಿಕಲ್ ಎಬಿಲಿಟಿ ಆಫ್ ಆನ್ ಇಂಡಿವಿಜುವಲ್. ಒಬ್ಬ ವ್ಯಕ್ತಿಯ ಮಾನಸಿಕ ಮತ್ತು ನಡವಳಿಕಾತ್ಮಕ ಕೌಶಲ್ಯಗಳನ್ನ ಅಥವಾ ದೈಹಿಕ ಶಕ್ತಿಯನ್ನ ವಿಮರ್ಶೆ ಮಾಡುವಂತಹ ಪ್ರಯತ್ನವನ್ನ ಶಿಕ್ಷಣ ಬಹಳ ದಿನಗಳಿಂದಲೂ ಕೂಡ ಮಾಡುತ್ತಾ ಬಂದಿರುವುದನ್ನ ನಾವು ಕಾಣುತ್ತೇವೆ. ಆ ಹಿನ್ನೆಲೆಯಲ್ಲಿ ಇದರ ಚರ್ಚೆಯನ್ನು ನಾವು ಮಾಡಬೇಕಾಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಕ್ರಿಯೆಗಳನ್ನ ನಾವು ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು. ಅದುವೇ ಕಾನ್ಸೆಪ್ಟ್ ಆಫ್ ಎಜುಕೇಶನ್, ಅಂದ್ರೆ ಶಿಕ್ಷಣದ ಪರಿಕಲ್ಪನೆ ಅಂತ. ಕಾನ್ಸೆಪ್ಟ್ ಆಫ್ ಎಜುಕೇಶನ್ ಅಂದ್ರೆ ಶಿಕ್ಷಣದ ಪರಿಕಲ್ಪನೆ. ಏನಿದು ಶಿಕ್ಷಣದ ಪರಿಕಲ್ಪನೆ ಅನ್ನೋ ದೃಷ್ಟಿಯಲ್ಲಿ ಚರ್ಚೆ ಮಾಡೋದಾದ್ರೆ ಯಾವ ಅಂಶಗಳನ್ನು ಮುಖ್ಯವಾಗಿ ಚರ್ಚೆಯನ್ನು ಮಾಡಬೇಕು? ಶಿಕ್ಷಣದ ಪರಿಕಲ್ಪನೆ ಅಂದ್ರೆ ಏನು ಅಂದ್ರೆ ಯಾವ ಅಂಶಗಳನ್ನ ಆಧಾರವಿಟ್ಟುಕೊಂಡು ನಾವು ಶಿಕ್ಷಣದ ಪರಿಕಲ್ಪನೆ ಎಂದು ವ್ಯಾಖ್ಯಾನಿಸುತ್ತೇವೆ, ಕರೆಯುತ್ತೇವೆ. ಎಜುಕೇಶನ್ ಈಸ್ ದ ಪ್ರೋಸೆಸ್ ಆಫ್ ಫೆಸಿಲಿಟೇಟಿಂಗ್
facilitating the learning, acquisition of the knowledge, acquisition of the skills, acquisition of the values, acquisition of the beliefs and habits. This is the main important role of the education. ಶಿಕ್ಷಣದ ಪರಿಕಲ್ಪನೆ ಅಂತ ಬಂದಾಗ ಶಿಕ್ಷಣ ಮುಖ್ಯವಾಗಿ ಒಂದು ಪ್ರಕ್ರಿಯೆ. ಶಿಕ್ಷಣ ಜ್ಞಾನವನ್ನ ಕೊಡುತ್ತೆ, ಕೌಶಲ್ಯಗಳನ್ನ ಬೆಳೆಸುತ್ತೆ, ಮೌಲ್ಯಗಳನ್ನ ಬೆಳೆಸುತ್ತೆ, ನಂಬಿಕೆಗಳನ್ನ ಬೆಳೆಸುತ್ತೆ, ಉತ್ತಮವಾದ ಹವ್ಯಾಸಗಳನ್ನ ಬೆಳೆಸುತ್ತೆ. ಆ ದೃಷ್ಟಿಯಲ್ಲಿ ನಾವು ಶಿಕ್ಷಣದ ಪರಿಕಲ್ಪನೆಗಳನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಶಿಕ್ಷಣದ ಯಾವ ಯಾವ ಅಂಶಗಳನ್ನ ಚರ್ಚೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾದ್ರೆ ಯಾವ್ಯಾವುದು ಶಿಕ್ಷಣ ಎಂದೆಲ್ಲ ಕರೆಸ್ಕೊಳ್ಳುತ್ತೆ? ಸ್ಟೋರಿ ಟೆಲ್ಲಿಂಗ್, ಡಿಸ್ಕಷನ್, ಟೀಚಿಂಗ್, ಟ್ರೈನಿಂಗ್, ಇನ್ಸ್ಟ್ರಕ್ಷನ್, ಇಂಡಾಕ್ಟ್ರಿನೇಷನ್ and also the direction and guidance. ಶಿಕ್ಷಣವೆಂದರೆ ಏನು ಸರ್? ಕತೆ ಹೇಳುವುದು, ಚರ್ಚೆ ಮಾಡುವುದು, ಬೋಧನೆ ಮಾಡುವುದು, ತರಬೇತಿ ಕೊಡುವುದು, ಮಾರ್ಗದರ್ಶನ ನೀಡುವುದು, ಮೇಲ್ವಿಚಾರಣೆ ಮಾಡುವುದು, ಇವೆಲ್ಲವೂ ಶಿಕ್ಷಣದ ಭಾಗಗಳೇ. ಇವೆಲ್ಲವನ್ನು ಶಿಕ್ಷಣದ ಭಾಗಗಳೇ ಎಂದು ಕರೆಯುತ್ತಾರೆ. ಎಜುಕೇಶನ್ ಕ್ಯಾನ್ ಟೇಕ್ಸ್ ಪ್ಲೇಸ್. ಹಾಗಾದ್ರೆ ಶಿಕ್ಷಣ ಯಾವ್ಯಾವ ತರದಲ್ಲಿ ನಡೆಯುತ್ತೆ ಇಡೀ ಪ್ರಪಂಚದಲ್ಲಿ, ಇಡೀ ಜಗತ್ತಿನಲ್ಲಿ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಫಾರ್ಮಲ್, ಇನ್ಫಾರ್ಮಲ್ ಅಂಡ್ ನಾನ್ ಫಾರ್ಮಲ್. ಕೇಳಿದ್ರಲ್ವಾ ಶಿಕ್ಷಣದ ವಿಧಗಳು? ಔಪಚಾರಿಕ, ಅನೌಪಚಾರಿಕ ಮತ್ತು ಅರೆ ಔಪಚಾರಿಕ. ಬಹುಶಃ ಹೆಸರುಗಳನ್ನ ನೀವು ಕೇಳಿದ್ರಿ ಅಂತ ಅನ್ಕೊಂಡಿದ್ದೀನಿ ನಾನು. ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ನಡೆಯುತ್ತೆ ಅಂತ ಭಾವನೆನೂ ಕೂಡ ನನ್ನದು. ಹೌದಾ? ಹಾಗಾಗಿನೇ ಇವತ್ತು ಪ್ರಪಂಚದಲ್ಲಿ ಇವೆಲ್ಲಾ ಅಂಶಗಳು ಕೂಡ ಔಪಚಾರಿಕ, ಅನೌಪಚಾರಿಕ, ಅರೆ ಔಪಚಾರಿಕ ಎಂಬೆಲ್ಲಾ ವಿಧಗಳಾಗಿ ಶಿಕ್ಷಣವನ್ನ ನಾವು ಪಡ್ಕೊಳ್ತಾ ಇದ್ದೇವೆ ಅಲ್ವಾ? ಅವೆಲ್ಲ ರೂಪದಲ್ಲೂ ಕೂಡ ನಮಗೆ ಶಿಕ್ಷಣ ಸಿಗುತ್ತೆ ಅನ್ನುವಂತ ಒಂದು ದೃಷ್ಟಿಯಲ್ಲಿ ಪ್ರಯತ್ನವನ್ನ ಮಾಡೋಣ. ಹೇಗೆ? ಎಜುಕೇಶನ್ ಇಸ್ ಎ ಸಿಸ್ಟಮ್ಯಾಟಿಕ್ ಅಕ್ವೈರ್ಸ್ ನಾಲೆಡ್ಜ್, ಎಕ್ಸ್ಪೀರಿಯನ್ಸ್, ಸ್ಕಿಲ್ ಅಂಡ್ ಸೌಂಡ್ ಆಟಿಟ್ಯೂಡ್. ಎಸ್, ಇಸ್ ಇಟ್ ಟ್ರೂ? ಶಿಕ್ಷಣವೆಂದರೆ ಒಂದು ವ್ಯವಸ್ಥಿತವಾದ ಜ್ಞಾನವನ್ನ ಗಳಿಸುವ ಮಾರ್ಗ, ಅನುಭವಗಳನ್ನ ಗಳಿಸುವ ಮಾರ್ಗ, ಕೌಶಲ್ಯಗಳನ್ನ ಗಳಿಸುವ ಮಾರ್ಗ ಮತ್ತು ಒಂದು ಒಳ್ಳೆಯ ಆಟಿಟ್ಯೂಡ್ ಅನ್ನ ಬೆಳೆಸುವ ಮಾರ್ಗ. ಇಟ್ ಮೇಕ್ಸ್ ಅನ್ ಇಂಡಿವಿಜುವಲ್ ಸಿವಿಲೈಸ್ಡ್, ರಿಫೈನ್ಡ್, ಕಲ್ಚರ್ಡ್ ಅಂಡ್ ಎಜುಕೇಟೆಡ್. Its goal is to make an individual perfect. Every society gives importance to education. It is the key to solve the various problems of the life. ಸಾಮಾನ್ಯವಾಗಿ ಇವೆಲ್ಲ ದೃಷ್ಟಿ ಅಂತ ನಾವು ತೆಗೆದುಕೊಂಡಾಗ ಅವೆಲ್ಲವೂ ಕೂಡ ಜ್ಞಾನವನ್ನ ಗಳಿಸುವ ಸೂಕ್ತವಾಗಿರುವಂತಹ ಸಾಧನಗಳೇ. ಹಾಗಾಗಿ ಅವೆಲ್ಲವನ್ನು ಕೂಡ ನಾವು ಪ್ರತ್ಯೇಕವಾಗಿ ಅಲ್ಲವಾದ್ರೂ ಕೂಡ ಬಹಳಷ್ಟು ಅನುಕೂಲಾತ್ಮಕವಾಗಿ ಪಡೆಯುವಂತ ಪ್ರಯತ್ನನೂ ಕೂಡ ಮಾಡುತ್ತೇವೆ. ಇಟ್ ಮೇಕ್ಸ್ ಅನ್ ಇಂಡಿವಿಜುವಲ್ ಸಿವಿಲೈಸ್ಡ್ ಪರ್ಸನ್, ನಾಗರಿಕ ಮನುಷ್ಯನನ್ನಾಗಿ ಮಾಡುತ್ತೆ. ರಿಫೈನ್ಡ್, ಪರಿಶುದ್ಧನನ್ನಾಗಿ ಮಾಡುತ್ತೆ. ಕಲ್ಚರ್ಡ್, ಸುಸಂಸ್ಕೃತನನ್ನಾಗಿ ಮಾಡುತ್ತೆ. ಎಜುಕೇಟೆಡ್, ಶಿಕ್ಷಿತನನ್ನಾಗಿ ಮಾಡುತ್ತೆ. ಕೆಲವರು ಬಯೋದನ್ನ ಕೇಳಿಸ್ಕೊಂಡಿದ್ದಾರೆ ನೀವು. ಯು ಆರ್ ಎ ಎಜುಕೇಟೆಡ್ ಫೂಲ್, ಯು ಆರ್ ಎ ಎಜುಕೇಟೆಡ್ ಫೂಲ್. ನೀನು ಶಿಕ್ಷಣಾವಂತ ಮೂರ್ಖ. ಅಂದ್ರೆ ಅರ್ಥ ಏನು? ನಾನು ಶಿಕ್ಷಣ ಪಡ್ಕೊಂಡಿದ್ರು ನಾನು ಶಿಕ್ಷಿತ ತರ ಇಲ್ಲ, ನಾಗರಿಕ ತರ ಇದ್ದೀನಿ, ಅನ್ಸಿವಿಲೈಸ್ಡ್ ತರ ಇದ್ದೀನಿ. ಕಚ್ಚಾ, ರಿಫೈಂಡ್ ಅಂದ್ರೆ ಪರಿಶುದ್ಧ, ರಾ ಮಟೀರಿಯಲ್ ತರ ಇನ್ನೂ ಹಾಗೇ ಇದ್ದೇನೆ. ಮಾತುಗಳಲ್ಲಿ ಬದಲಾವಣೆಗಳಿಲ್ಲ, ನಡೆಯಲ್ಲಿ ಬದಲಾವಣೆಗಳಿಲ್ಲ,
ನೋಟದಲ್ಲಿ ಬದಲಾವಣೆಗಳಿಲ್ಲ, ಇನ್ನೂ ಹಾಗೇನೆ ಇದ್ದೇನೆ. ಸಿವಿಲೈಸ್ಡ್ ಅನಾಗರಿಕರ ಆದಿಮಾನವಂತರ ವರ್ತನೆಯನ್ನ ಮಾಡ್ತಾ ಇದ್ದೇನೆ. ಇಷ್ಟೆಲ್ಲ ಶಿಕ್ಷಣ ಪಡ್ಕೊಂಡಿದ್ದೀನಿ. ಡಬಲ್ ಡಿಗ್ರಿ ಹೋಲ್ಡರ್ ಹೇಳ್ತಾ ಇರ್ತಾರೆ, ಡಬಲ್ ಡಿಗ್ರಿ ಆಗಿದೆಯಲ್ಲ ನಿನಗೆ, PhD ಆಗಿದೆಯಲ್ಲ ನಿನಗೆ. ಓಕೆ, ಇನ್ ದ ಸೆನ್ಸ್ ದ ಎಜುಕೇಶನ್ ಇಸ್ ಅ ಸಿಸ್ಟಮ್ಯಾಟಿಕ್. ಅಫ್ಕೋರ್ಸ್ ನಾವು ಶಿಕ್ಷಣ ಪಡ್ಕೊಂಡವರ ನಡತೆಗಳೇ ಬೇರೆ ಆಗಿರುತ್ತೆ, ಅವರ ಮಾತುಗಳೇ ಬೇರೆ ಆಗಿರುತ್ತೆ, ಅವರ ಪ್ರಪಂಚಕ್ಕೆ ಅವರನ್ನ ಪ್ರಾಜೆಕ್ಟ್ ಮಾಡುವಂತ ರೀತಿಗಳೇ ಬೇರೆ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಈ ಪ್ರಯತ್ನಗಳು ಆಗ್ಬೇಕಷ್ಟೆ, ಇಲ್ಲದೆ ಹೋದ್ರೆ ಬಹಳಷ್ಟು ಕಷ್ಟಗಳಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಇವೆಲ್ಲ ಅರ್ಥವನ್ನು ನೋಡುವಂತ ಪ್ರಯತ್ನವನ್ನ ನಾವು ಮಾಡಬೇಕಾಗುತ್ತೆ. ಓಕೆ, ಲೆಟ್ ಅಸ್ ಸಿ the some educational concepts regarding to the Western educationists have discovered the few Latin words through investigation. ಈ ಪಾಶ್ಚಿಮಾತ್ಯರು ಸುಮ್ಮನೆ ಕೂರೋದಿಲ್ಲ, ಅವರು ಏನಾದ್ರೂ ಸಂಶೋಧನೆಯನ್ನ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪದಗಳನ್ನ, ಲ್ಯಾಟಿನ್ ಪದಗಳನ್ನ ಬಳಕೆಗೆ ತಂದಿದ್ದಾರೆ. According to them, the English word education has been derived from the Latin word. ನಾವು ಇಂಗ್ಲಿಷ್ ಗಳನ್ನ ಶಿಕ್ಷಣ ಅಂತ ಬಳಸ್ತಾ ಇದೀವಲ್ಲ, ಆ ಶಿಕ್ಷಣ ಎನ್ನುವಂತ ಇಂಗ್ಲಿಷ್ ಪದ ಲ್ಯಾಟಿನ್ ಭಾಷೆಯ ಹಲವಾರು ರೂಪಾಂತರವಾಗಿದೆ, ಹಲವಾರು ಪದಗಳಿಂದ ಉಗಮವಾಗಿದೆ. ಯಾವ್ದ್ಯಾವುದು? ಎಜುಕೇರ್, ಎಜುಸೆರೆ, ಎಜುಕೇಟಮ್, ಎಜುಕೋ, ಎಜುಕ್ಯಾಟಸ್, ಎಜುಕೇಶಿಯೋ. ನೋಡಿ, ಇವುಗಳ ಹೆಸರುಗಳಲ್ಲಿ ಮತ್ತು ಕೋಚಿಂಗ್ ಸೆಂಟರ್ಗಳು ಸ್ಟಾರ್ಟ್ ಆಗಿರುತ್ತೆ. ನೋಡಿರ್ಬೋದು ನೀವು, ಎಜುಕೇರ್ ಅನ್ನೋ ಕೋಚಿಂಗ್ ಸೆಂಟರ್ ಇದೆ, ಎಜುಸೆರೆ ಅಂತ ಇದೆ, ಎಜುಕ್ಯಾಟಸ್ ಅಂತ ಇದೆ. ಕೋಚಿಂಗ್ ಸೆಂಟರ್ಗಳು ಬೇಕಾದಷ್ಟು ಪ್ರಾರಂಭ ಆಗಿದೆ. ಹಾಗಾಗಿ ಇವೆಲ್ಲ ಲ್ಯಾಟಿನ್ ಭಾಷೆಯ ಬೇರೆ ಬೇರೆ ಪದಗಳಷ್ಟೇ, ಇವೆಲ್ಲ ಬೇರೆ ಬೇರೆ ಪದಗಳು. ಹಾಗಾಗಿ ನಾವು ಅವುಗಳಲ್ಲಿ ಒಂದೊಂದಾಗೆ ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ. ಏನ್ ಹಾಗಂದ್ರೆ ಏನು? Educate means, the term education has been derived from the Latin word educare. The term educare means to bring up. ಅದು ಎಜುಕೇರ್ ಆಗಬೇಕು, ಎಜುಕೇಟ್ ಆಗಿದೆ, ಎಜುಕೇರ್ ಆಗಬೇಕು. ಟು ಬ್ರಿಂಗ್ ಅಪ್, ಟು ರೈಸ್ ಅಂಡ್ ಟು ನರಿಶ್ ಅಲ್ವಾ? ಹಾಗಂದ್ರೇನು? ಎಜುಕೇರ್ ಅಂದ್ರೆ ಮೇಲಕ್ಕೆತ್ತು, ಪ್ರಕಾಶಿಸು. ಟು ರೈಸ್, ಟು ನರಿಶ್, ರೂಪುಗೊಳ್ಳು, ಈ ಅರ್ಥದಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಜುಸೆರೆ, the term education has been derived from the Latin word educere. ಎಜುಕೇಟ್ ಇಂದನೂ ಅದನ್ನು ತಗೊಂಡಿದೀವಿ, ಎಜುಸೆರೆ ಅನ್ನೋ ಪದನಿಂದನೂ ತಗೊಂಡಿದೀವಿ. ಶಿಕ್ಷಣ ಅನ್ನುವಂತಹ ಪದ ಎಜುಸೆರೆ ಎಂಬ ಪದದಿಂದನೂ ಕೂಡ ಬಂದಿದೆ. ಇಟ್ ಮೀನ್ಸ್ ಟು ಲೀಡ್ ಔಟ್, ಮುನ್ನಡೆಸು ಅಂತ. ಟು ಡ್ರಾ ಔಟ್, ಹೊರಕ್ಕೆ ಸೆಳೆ. ಟು ಬ್ರಿಂಗ್ ಫ್ರಮ್, ಅಲ್ಲಿಂದ ಕರ್ಕೊಂಡ್ ಬಾ, ಕತ್ಲಿಂದ ಕರ್ಕೊಂಡ್ ಬಾ ಅಂತ, ಬೆಳಕಿನೆಡೆಗೆ. ದಡ್ಡತನದಿಂದ ಜಾಣನೆಡೆಗೆ, ಅನಾಗರಿಕನಿಂದ ನಾಗರಿಕನೆಡೆಗೆ. ಅಲ್ಲಿ ಕೂತ್ಕೊಂಡಿದ್ದಾನೆ ಅವನು, ಅವನನ್ನ ಹೊರಗೆ ತೆಗೆದುಕೊಂಡು ಬಾ. ಎಜುಕೇಟಮ್ ಮೀನ್ಸ್ ಆಕ್ಟ್ ಆಫ್ ಟೀಚಿಂಗ್. ಮೂರನೇದು ಹೇಳುತ್ತೆ, ಆಕ್ಟ್ ಆಫ್ ಟೀಚಿಂಗ್ ಆರ್ ಆಕ್ಟ್ ಆಫ್ ಟ್ರೈನಿಂಗ್. ಎಜುಕೇಟಮ್ ಅಂದ್ರೆ ಬೋಧಿಸುವ ಒಂದು ಕಲೆ. ಆಕ್ಟ್ ಆಫ್ ಟ್ರೈನಿಂಗ್ ಅಂದ್ರೆ ತರಬೇತಿ ನೀಡುವ ಒಂದು ಕಲೆ. Educo, the term education has been derived from the Latin word educo. The term he means out of. Duco means to lead. ಕರುಣಾಳು ಬಾ ಬೆಳಕೆ, ಮುಸುಕಿದಿ ಮಬ್ಬಿನಲ್ಲಿ, ಕೈ ಹಿಡಿದು ಮುನ್ನಡೆಸು ನನ್ನನು. ಕೇಳಿದ್ರಲ್ವಾ? ಅಂದ್ರೆ
ಕತ್ಲಲ್ಲಿ ನಾನು ಮುಳುಗಿ ಹೋಗಿದ್ದೇನೆ, ನನ್ನನ್ನು ಕೈ ಹಿಡಿದು ಮುನ್ನಡೆಸು ಎನ್ನುವ ಪದ. ಎಜುಕೇಟಸ್ 5ನೇದು ಹೇಳುತ್ತೆ ಟು ಬ್ರಿಂಗ್ ಅಪ್, ಟು ರಿಯರ್, ಮೇಲಕ್ಕೆತ್ತು, ಕೆಳಗೆ ಬಿದ್ದಿರೋರ್ನ, ಹಿಂದುಳಿದಿರುವವರನ್ನ, ಅಶಿಕ್ಷಿತರನ್ನ, ಶಿಕ್ಷಣ ಇಲ್ಲದೆ ಇರೋರನ್ನ, ಕತ್ತಲಲ್ಲಿರುವವರನ್ನ ಮುಂದಕ್ಕೆತ, ಮುಂದೆ ಚಲಿಸುವಂತೆ ಮಾಡು ಎಂಬುದು ಶಿಕ್ಷಣದ ಪರ್ಯಾಯ ಪದದ ಅಂಶಗಳು. ಇನ್ನೊಂದು ಪದವನ್ನು ಬಳಕೆ ಮಾಡಿದ್ದಾರೆ, ಎಜುಕೇಶಿಯೋ. ಇಟ್ ಮೀನ್ಸ್ ಬ್ರಿಂಗ್ ಅಪ್ ಆರ್ ಎ ರಿಯರಿಂಗ್. ಅವೆಲ್ಲ ಒಂದೇ ಅರ್ಥವನ್ನು ಕೊಡುವಂತ ಪದಗಳು ಅಷ್ಟೇ. ಹಾಗಾಗಿ ಅವುಗಳಲ್ಲಿ ಯಾವುದೇ ಬಳಕೆಗಳನ್ನಾದ್ರೂ ಕೂಡ ನಾವು ಮಾಡಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಇವಿಷ್ಟು ಪದಗಳು ನಾವೇನೀಗ ಬಳಕೆ ಮಾಡಿದ್ನಲ್ಲ, ಅವೆಲ್ಲಾ ಪದಗಳು ಕೂಡ ಶಿಕ್ಷಣ ಅನ್ನುವಂತಹ ಪದಕ್ಕೆ ಪರ್ಯಾಯವಾಗಿ ಬಳಕೆ ಮಾಡುವಂತಹ ಪದಗಳು. ಪರ್ಯಾಯವಾಗಿ ಬಳಕೆ ಮಾಡುವಂತಹ ಪದಗಳು. The English word education, the English word education mainly derived from the Latin words like educate, educere, educatum, educo, educatus, educatio. ಶಿಕ್ಷಣವೆಂಬ ಆಂಗ್ಲ ಭಾಷೆಯ ಪದ ಎಜುಕೇಟ್, ಎಜುಸೆರೆ, ಎಜುಕೇಟಮ್, ಎಜುಕೋ, ಎಜುಕೇಟಸ್, ಎಜುಕೇಶಿಯೋ ಎಂಬ ಲ್ಯಾಟಿನ್ ಭಾಷೆಯ ಸಂವಾದಿಯಾಗಿ ಬಳಕೆ ಮಾಡುತ್ತಾರೆ. ಹಾಗಂದ್ರೆ ಏನು? ಶಿಕ್ಷಣ ಮೇಲಕ್ಕೆತ್ತುವಂತ ಕೆಲಸವನ್ನ ಮಾಡುತ್ತೆ, ಅಭಿವೃದ್ಧಿಪಡಿಸುತ್ತೆ, ನಮ್ಮನ್ನ ಮೂರ್ತರೂಪರನ್ನಾಗಿ ಮಾಡುತ್ತೆ, ಬೋಧಿಸುವ ಕಲೆಯನ್ನ ಕಲಿಸುತ್ತೆ, ತರಬೇತಿಯನ್ನ ಕಲಿಸುತ್ತೆ, ಮುನ್ನಡೆಯುವಂತೆ ಮಾಡುತ್ತೆ ಅನ್ನುವ ಅರ್ಥಗಳಲ್ಲಿ ಇಷ್ಟೆಲ್ಲಾ ಪದಗಳು ಕೂಡ ಇವತ್ತು ಹುದುಗಿಕೊಂಡಿದೆ ಅನ್ನುವ ದೃಷ್ಟಿಯಲ್ಲಿ. ಓಕೆ, ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ವ್ಯಾಖ್ಯೆಗಳನ್ನ ನೋಡುವಂತ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ವ್ಯಾಖ್ಯೆಗಳನ್ನು ನಾವು ಒಂದೊಂದಾಗಿ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ. The definitions of education. The definition of education. This is the famous quote, famous educational quote given by the famous educationist Mahatma Gandhi. According to him, the education means, according to him, education means, ಕಾಣ್ತಾ ಇದೆಯಾ? Yes, by education I mean an all-round development. Commonly we have to know it is an all-round development. By education I mean it is an all-round development. ಶಿಕ್ಷಣವೆಂದರೆ ಬಹುಮುಖ್ಯವಾಗಿ ವ್ಯಕ್ತಿಯಲ್ಲಿ ಹುದುಗಿರುವ ಎಲ್ಲಾ ಸಾಮರ್ಥ್ಯಗಳನ್ನ ಹೊರತರುವ ಪ್ರಯತ್ನ. ಆಲ್ರೆಡಿ you are very familiar with the etymological meaning of education, so that it is very easy to understand about the definitions of the education. By education I mean an all-round drawing out of the best in man, body, mind and spirit. ಶಿಕ್ಷಣವೆಂದರೆ ಮನುಷ್ಯನ ದೇಹದಲ್ಲಿ, ಮನುಷ್ಯನ ಮನಸ್ಸಿನಲ್ಲಿ ಮತ್ತು ಮನುಷ್ಯನ ಸ್ಫೂರ್ತಿಯಲ್ಲಿ ಅಡಗಿರುವ ಉತ್ತಮವಾದುದನ್ನ ಹೊರತರುವ ಪ್ರಯತ್ನ ಶಿಕ್ಷಣ. ಉತ್ತಮವಾದುದನ್ನು ಹೊರತರುವಂತಹ ಪ್ರಯತ್ನ ಶಿಕ್ಷಣ ಎಂದು ಗಾಂಧೀಜಿಯವರು ಹೇಳಿದ್ದಾರೆ. Okay, let us read another one. Herbert Spencer
According to Herbert Spencer, he is a famous sociologist as well as the educationist. According to him, education is complete living. Education is complete living. Very, very simple definitions quoted by the Herbert Spencer. ಶಿಕ್ಷಣವೆಂದರೆ ಸಂಪೂರ್ಣ ಜೀವನ. ಶಿಕ್ಷಣವೆಂದರೆ ಸಂಪೂರ್ಣವಾಗಿ ಜೀವಿಸುವಂಥದ್ದು. ಅಂದ್ರೆ ಇಡೀ ಜೀವನವನ್ನೇ ಶಿಕ್ಷಣ ಎಂದು ಅವರು ಕರೆದಿದ್ದಾರೆ. ಸ್ಟೀಫಿ ನಾನ್ ಮತ್ತೊಬ್ಬ ವ್ಯಕ್ತಿಯ ಹೇಳಿಕೆ ಅಂತ ತಗೊಳ್ಳೋದಾದ್ರೆ ಟಿಪಿ ನಾನ್, ಅಕಾರ್ಡಿಂಗ್ ಟು ಹಿಮ್, ಎಜುಕೇಶನ್ ಇಸ್ ದಿ ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ದ ಇಂಡಿವಿಜುವಾಲಿಟಿ ಆಫ್ ದ ಚೈಲ್ಡ್. Education is the complete development of the individuality of the child. ಶಿಕ್ಷಣವೆಂದರೆ ಮಗುವಿನ ಸಂಪೂರ್ಣವಾದ ಅಭಿವೃದ್ಧಿ, ವೈಯಕ್ತಿಕ ಬೆಳವಣಿಗೆ. ಶಿಕ್ಷಣವನ್ನ ಆಯಾ ದೃಷ್ಟಿಗಳಲ್ಲಿ ನಾವು ಕರೆಯುತ್ತೇವೆ. ಆ ಹಿನ್ನೆಲೆಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೇವೆ. ಎಜುಕೇಶನ್ ಇಸ್ ದಿ ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ದಿ ಇಂಡಿವಿಜುವಾಲಿಟಿ ಆಫ್ ದ ಚೈಲ್ಡ್. Yes, my dear students, let us see another one definitions, that is John Dewey. According to John Dewey, education is the process of living through a continuous reconstruction of the experiences. Education is the process of living through a continuous reconstruction of the experiences. ಶಿಕ್ಷಣವೆಂದರೆ ಸಾಮಾನ್ಯವಾಗಿ ಈ ತರದ ಎಲ್ಲಾ ಹಂತಗಳನ್ನು ಒಳಗೊಂಡಂತೆ ಮಾಡುವಂತಹ ಪ್ರಕ್ರಿಯೆ. ಆ ಹಿನ್ನೆಲೆಯಲ್ಲಿ ಇದನ್ನ ಬಳಕೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾಗಿ ಇವನು ಚರ್ಚೆ ಮಾಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಎಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಇವೆಲ್ಲವೂ ಕೂಡ ನಾವು ನೀವು ಅನ್ಕೊಂಡ ಹಾಗೆ, ಗಮನಿಸಿದ ಹಾಗೆ ಶಿಕ್ಷಣದ ವ್ಯಾಖ್ಯೆಗಳು. ಶಿಕ್ಷಣದ ಅರ್ಥ ಮತ್ತು ವ್ಯಾಖ್ಯೆಗಳಿಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ ಅನ್ನ ನಾವು ಈ ತರಗತಿಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನ ಮಾಡ್ಕೊಂಡಿವಿ. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತ ಮತ್ತಷ್ಟು ವಿಚಾರಗಳನ್ನು ಕೂಡ ನಾವು ಚರ್ಚೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಈಗ ಮಾಡಬೇಕಾಗುತ್ತೆ. ಅದೆಲ್ಲವೂ ಕೂಡ ಶಿಕ್ಷಣದ ಅರ್ಥ ಮತ್ತು ವ್ಯಾಖ್ಯೆಗಳಿಗೆ ಸಂಬಂಧಪಟ್ಟಂತಹ ಪರಿಕಲ್ಪನೆಗಳಿವೆ. ಎಸ್,